ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಪಿ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಬಿಜೆಪಿ ಸೇರ್ಪಡೆ ಅಧಿಕೃತವಾಗಿ ಕೇಸರಿ ಧ್ವಜ ಹಿಡಿಯೋದಕ್ಕೆ ರಾಘವ್ ಚಡ್ಡಾ ಅವರು ತೀರ್ಮಾನಿಸಿದ್ದಾರೆ. ರಾಜ್ಯಸಭೆಯ 3 ಎಪಿ ಸಂಸದರು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಎಪಿಗೆ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಘವ್ ಚಡ್ಡಾ. ಸಂದೀಪ್ ಪಾಠಕ್, ಅಶೋಕ್ ಮಿಠಲ್ ಕೂಡ ಬಿಜೆಪಿಗೆ ಸೇರ್ತಾ ಇದ್ದಾರೆ. ಎನ್ಡಿಎ ಸರ್ಕಾರದ ಕಾರ್ಯವೈಖರಿಯನ್ನ ಹೊಗಳಿ ಕೆಂಗಣ್ಣಿಗೆ ತುತ್ತಾಗಿದ್ರು ಚಡ್ಡಾ ಅವರು. ಅದಾದ ನಂತರದಲ್ಲಿ ಅವರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಗಮನಿಸಿದ್ವಿ. ಬಿಜೆಪಿ ನಾಯಕತ್ವ ಹೊಗಳಿದ ರಾಘವ್ ಚಡ್ಡಾ ಏನಿದ್ದಾರೆ, ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ವಜಾಗೊಳಿಸಿದ ನಂತರದಲ್ಲಿ ಅವರು ಬಿಜೆಪಿ ಸೇರ್ತಾರೆ ಅನ್ನುವಂತಹ ಒಂದಷ್ಟು ಊಹಾಪೋಹಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಆಂತರಿಕ ಭಿನ್ನಾಭಿಪ್ರಾಯಗಳು ಕೂಡ ತೀವ್ರ ಚರ್ಚೆ ಗ್ರಾಸ ಆಗಿತ್ತು. ಬಟ್ ಈಗ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಜ್ಯಸಭೆಯ 3 ಎಪಿ ಸಂಸದರು ಬಿಜೆಪಿ ಅಂದರೆ ಕಮಲ ಹಿಡಿತಾ ಇದ್ದಾರೆ. ಎಪಿಗೆ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಘವ್ ಚಡ್ಡಾ. ಸಂದೀಪ್ ಪಾಠಕ್, ಅಶೋಕ್ ಮಿತ್ತಲ್ ಕೂಡ ಬಿಜೆಪಿಗೆ ಸೇರ್ತಾ ಇದ್ದಾರೆ. ಎನ್ಡಿಎ ಸರ್ಕಾರದ ಕಾರ್ಯವೈಖರಿಯನ್ನ ಹೊಗಳಿದ್ದಕ್ಕೆ ಅವರನ್ನ ತೆಗೆದುಹಾಕುವಂತ ಕೆಲಸ ಕೂಡ ಆಗಿತ್ತು ಎಪಿ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ. ಅದಾದ ನಂತರದಲ್ಲಿ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಮೂಲಗಳ ಪ್ರಕಾರ ಆಪ್ನ 7 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಕೂಡ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸಂದೀಪ್ ಪಾಠಕ್, ಅಶೋಕ್ ಮಿತ್ತಲ್ ಕೂಡ ಬಿಜೆಪಿಗೆ. ನೋಡಿ, ಯಾವಾಗ ಅವರನ್ನ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ತೆಗೆದು ಹಾಕ್ತಾರೆ, ಅದಾದ ನಂತರದಲ್ಲಿ ಈ ಥರದ ಆಯಾಮದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ಪ್ರಸಂಗಗಳು ಕೂಡ ನಡೆದಿತ್ತು. ಯಾಕಂತಂದರೆ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇತ್ತು. ಆ ಚರ್ಚೆಗೆ ಪುಷ್ಟಿ ಎಂಬಂತೆ ಈಗ ಅಧಿಕೃತವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆಪ್ಗೆ. ಈ ಮೂಲಕ ಆಪ್ನ 7 ಮಂದಿ ಸದಸ್ಯರೇನಿದ್ದಾರೆ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಹಿಂದೆ ಯಾವ ಕಾರಣಕ್ಕೆ ಅವರನ್ನು ತೆಗೆದುಹಾಕುವಂಥ ಕೆಲಸ ಆಗಿತ್ತು ಅನ್ನುವಂಥದ್ದು ಕೂಡ ತೀವ್ರ ಚರ್ಚೆಗಳಿಗೂ ಕೂಡ ಕಾರಣ ಆಗಿತ್ತು. ಅದೆಲ್ಲ ಆದ ನಂತರದಲ್ಲಿ ಈಗ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಯಾವಾಗ ಎಪಿ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಅವರನ್ನು ತೆಗೆದುಹಾಕಿದ್ರು ಆ ಸಂದರ್ಭದಲ್ಲೇ ಅವರು ಬಿಜೆಪಿ ಸೇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಏನಂದ್ರೆ ರಾಘವ್ ಚಡ್ಡಾ ಅವರು ಒಂದು ಎನ್ಡಿಎ ಸರ್ಕಾರದ ಕಾರ್ಯವೈಖರಿಯನ್ನ ಹೊಗಳದಂತ ಸಂದರ್ಭದಲ್ಲಿ ಅವರನ್ನ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಕಿತ್ತು ಹಾಕಲಾಯಿತು. ಆ ನಂತರದ ಕಿತ್ತು ಹಾಕಿದ ಒಂದು ಸಂದರ್ಭದಲ್ಲೇನೆ ರಾಘವ್ ಚಡ್ಡಾ ಅವರು ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಅದಕ್ಕೆ ಅಂತಿಮವಾಗಿ ಒಂದು ಸಸ್ಪೆನ್ಸ್ ಏನಿದೆ ಅದು ಬ್ರೇಕ್ ಆಗಿದೆ. ರಾಘವ್ ಚಡ್ಡಾ ಅವರು ಕೇವಲ ತಾವೊಬ್ರು ಮಾತ್ರ ಅಲ್ಲ, ತಮ್ಮ ಜೊತೆ ಈ ತರ 6 ಜನ ಎಪಿ ಎಂಪಿಗಳನ್ನ ಕೂಡ ಕರ್ಕೊಂಡ್ ಬರ್ತಾ ಇದ್ರು. ಅಂದ್ರೆ ರಾಜ್ಯಸಭೆಯಲ್ಲಿ 3/2 ಸಂಸದರು ಏನಿದ್ದಾರೆ ಎಪಿ ಸಂಸದರು, ಅವರೆಲ್ಲರನ್ನೂ ಈಗ ಬಿಜೆಪಿ ಕರ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ರಾಘವ್ ಚಡ್ಡಾ ಅವ್ರ ಜೊತೆಗೆ ಬರ್ತಿರೋ ಸಂಸದರ ಪೈಕಿ ಬಹಳಷ್ಟು ಜನ ಖ್ಯಾತನಾಮರೇ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದ್ರ ಮೂಲಕ ಒಂದ್ ರೀತಿ ಎಪಿ ಪಕ್ಷಕ್ಕೆ ಮತ್ತೆ ಏನೊಂದು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ದೊಡ್ಡ ಮರ್ಮಾಘಾತವನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಾಘವ್ ಚಡ್ಡಾ ಅವ್ರ ಜೊತೆ ಮೂಲಗಳ ಪ್ರಕಾರ ಒಟ್ಟು 7 ಜನ ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಆ 7 ಜನ ಯಾರು ಅಂತ ಅಧಿಕೃತವಾಗಿ ಹೆಸರಿಲ್ಲ. ಆದ್ರೆ 3 ಜನ ಸಂಸದರ ಹೆಸರಂತೂ ಇದೆ. ಸಂದೀಪ್ ಪಾಠಕ್ ಇರ್ಬೋದು, ಅಶೋಕ್ ಮಿತ್ತಲ್ ಇರ್ಬೋದು, ಅವ್ರ ಸೇರಿದಂತೆ ಒಟ್ಟು 3 ಸಂಸದರು ಈ ಸದ್ಯದ ಮಟ್ಟಿಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ತಿದ್ದಾರೆ. ಜೊತೆಯಲ್ಲೇ ಇನ್ನೂ 4 ಸಂಸದರು ಇದ್ದಾರೆ ಅನ್ನೋ ಮಾತು ಕೂಡ ಇದೆ. ಸದ್ಯದ ಮಟ್ಟಿಗೆ ಅವ್ರ ಹೆಸರ ಏನು ಅಂತ ಗೊತ್ತಿಲ್ಲ. ಜೊತೆಗೆ ಇನ್ನ ಈ ಒಂದು ಸುದ್ದಿಗೋಷ್ಠಿ ಏನ್ ನಡೀತು, ಆ ಸುದ್ದಿಗೋಷ್ಠಿನಲ್ಲಿ ಬಿಜೆಪಿಯ ಒಂದು ಕಡೆಯಿಂದನೂ ಕೂಡ ಒಂದು ರೀತಿಯಾದಂತಹ ಪಾಸಿಟಿವ್ ಪ್ರತಿಕ್ರಿಯೆ ಬಂದಿದೆ. ಈ ರೀತಿ ರಾಘವ್ ಚಡ್ಡಾ ಅವರು ಒಂದು ಜನಪರವಾದ ನಿಲುವುಗಳ ಒಂದು ದನಿಯನ್ನು ಎತ್ತುತ್ತಾ ಇದ್ರು ರಾಜ್ಯಸಭೆಯಲ್ಲಿ.
ಆ ನಿಲುವುಗಳಿಗೆ ಪೂರಕವಾಗಿ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇತ್ತು. ಅದನ್ನ ಶ್ಲಾಘಿಸಿದ್ದ ಕಾರಣಕ್ಕಾಗಿ ರಾಘವ್ ಚಡ್ಡಾ ಅವ್ರ ವಿರುದ್ಧ ಎಎಪಿ ಈ ರೀತಿ ಮುಗಿಬಿದ್ದಿರೋದು ತಪ್ಪು ಅಂತ ಹೇಳ್ಬಿಟ್ಟು ಬಿಜೆಪಿ ಕೂಡ ವಾದ ಮಾಡ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದಿಲೀಪ್.